Hi there. I've got one question for you. Are you a fresher? ನೀವು ಈಗಷ್ಟೇ ನಿಮ್ಮ ಗ್ರಾಜುಯೇಷನ್ ಅನ್ನು ಕಂಪ್ಲೀಟ್ ಮಾಡ್ಕೊಂಡು ಕೆಲಸ ಮಾಡ್ಬೇಕಂತ ಪ್ಲಾನ್ ಮಾಡ್ತಿದ್ರಾ? ಅಥವಾ ನೀವು ಗ್ರಾಜುಯೇಷನ್ ಕಂಪ್ಲೀಟ್ ಮಾಡಿ ಆಗಿದೆ, ತುಂಬಾ ವರ್ಷ ಆಯ್ತು, ಮನೆಯಲ್ಲೇ ಇದ್ದೀರಿ. Now you want to be back to that commerce industry as an accountant. Is it so? Or ನೀವು ಕೆಲಸದಲ್ಲಿ ಇದ್ದೀರಿ, ಯು ಆರ್ ವರ್ಕಿಂಗ್ ರೈಟ್ ನೌ, ಬಟ್ ಯು ಫೈಂಡ್ ದಟ್ ಸಮ್ ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್ ಇಸ್ ಮಿಸ್ಸಿಂಗ್. ಏನೋ ಸ್ವಲ್ಪ ಬೇಸಿಕ್ ಗೊತ್ತಿದ್ದಿದ್ರೆ ನಾನು ಒಳ್ಳೇದ್ ಮಾಡಿ ಕೆಲಸ ಮಾಡ್ತಿದ್ದೆ. Do you have such kind of thoughts? If the answer for any of these questions is yes, then you are at the right place. We are here for you. One thing I would like to say you, ನಾವು ಗ್ರಾಜುಯೇಷನ್ ಅಲ್ಲಿ ಏನ್ ಕಲ್ತಿರ್ತೇವೆ ಅದು ನಮ್ಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ಸಾಕಾಗತ್ತೆ. ಪ್ರಾಕ್ಟಿಕಲಿ ಒಂದು ಕಂಪನಿಯಲ್ಲಿ ಕೆಲಸ ಮಾಡ್ತಿರ್ಬೇಕಾದ್ರೆ ಅಡಿಷನಲ್ ನಾಲೆಜ್ ಇರ್ಬೇಕಾಗತ್ತೆ. ಏನದು ಅಡಿಷನಲ್ ನಾಲೆಜ್? ಅಕೌಂಟಿಂಗ್ ಸಾಫ್ಟ್ವೇರ್ ಬಗ್ಗೆ ನಿಮ್ಗೆ ಗೊತ್ತಿರ್ಬೇಕು. ಹೇಗೆ ನ್ಯಾವಿಗೇಟ್ ಮಾಡೋದು ಆಪ್ಷನ್ಸ್ ಥ್ರೂ, ರಿಪೋರ್ಟ್ಸ್ ಹೇಗೆ ಜನರೇಟ್ ಮಾಡೋದು, ಎಂಟ್ರೀಸ್ ಹೇಗೆ ಪಾಸ್ ಮಾಡೋದು, ಎಕ್ಸ್ಪೋರ್ಟ್ ಮಾಡೋದು ಹೇಗೆ, ಡೇಟಾ ಬ್ಯಾಕಪ್ ಹೇಗೆ ತಗೊಳ್ಳೋದು, ತುಂಬಾ ಫ್ಯಾಕ್ಟರ್ಸ್ ಇದೆ. ಅದಲ್ಲದೆ ಎಕ್ಸೆಲ್ ಅಲ್ಲಿ ವರ್ಕ್ ಮಾಡ್ಬೇಕಾದ್ರೆ ಎಕ್ಸೆಲ್ ಅಲ್ಲಿ ರಿಪೋರ್ಟ್ಸ್ ಹೇಗೆ ಜನರೇಟ್ ಮಾಡೋಕ್ಕಾಗತ್ತೆ, ಹೇಗೆ ಕಂಪ್ಯೂಟೇಷನ್ ಮಾಡೋದು, ಹೇಗೆ ಪ್ರೆಸೆಂಟ್ ಮಾಡೋದು, ಅದನ್ನ ಪ್ರಿಂಟ್ ಔಟ್ಸ್ ಹೇಗೆ ತೆಗೆಯೋದು. ದೇರ್ ಆರ್ ನಂಬರ್ ಆಫ್ ಪ್ರಾಕ್ಟಿಕಲ್ ಥಿಂಗ್ಸ್ ವಿಚ್ ಯು ಶುಡ್ ನೋ ವೆನ್ ಯು ಆರ್ ವರ್ಕಿಂಗ್, ಅಲ್ವಾ? ಸೊ ವಿ ಟೇಕ್ ಕೇರ್ ಆಫ್ ಆಲ್ ದೋಸ್ ಥಿಂಗ್ಸ್. ವಿ ಹ್ಯಾವ್ ಗಾಟ್ ಯು ಜೂನಿಯರ್ ಅಕೌಂಟಿಂಗ್ ಟ್ರೈನಿಂಗ್ ಕೋರ್ಸ್. ಈ ಕೋರ್ಸ್ ಅಲ್ಲಿ ಮಾರ್ಕೆಟಿನ ರಿಕ್ವೈರ್ಮೆಂಟ್ ಪ್ರಕಾರ, ಇಂಡಸ್ಟ್ರಿಯ ರಿಕ್ವೈರ್ಮೆಂಟ್ ಪ್ರಕಾರ ನಾವು ಕೋರ್ಸ್ ಅನ್ನ ಫ್ರೇಮ್ ಮಾಡಿದ್ದೇವೆ. ವಿ ಆರ್ MCJ Accounting Training Institute. We have our branches at Bangalore. We are a team of experienced trainers, counselors and advisors. ನಾವು ಈ ಫೀಲ್ಡ್ ಅಲ್ಲಿ ಇದ್ದು ತುಂಬಾ ವರ್ಷ ಆಗಿದೆ. ವಿ ನೋ ದ ಇನ್ ಅಂಡ್ ಔಟ್ ಆಫ್ ದಿಸ್ ಫೀಲ್ಡ್. ಸೊ ಹಾಗಾಗಿ ನಿಮ್ಗೆ ಟ್ರೈನಿಂಗ್ ಸಿಗುವಂತದ್ದು ಮಾರ್ಕೆಟ್ ಇಂಡಸ್ಟ್ರಿಯ ರಿಕ್ವೈರ್ಮೆಂಟ್ ಪ್ರಕಾರನೇ ಆಗಿರುತ್ತೆ. ಇಂಟರ್ವ್ಯೂಗೆ ಏನ್ ಅಗತ್ಯ ಇರುತ್ತೆ ಅದೇ ಪ್ರಕಾರ ನಿಮ್ ಟ್ರೈನ್ ಮಾಡ್ತೇವೆ. ಅದ್ ಅಲ್ಲದೆ ಫ್ಯೂಚರ್ ನಿಮ್ಮ ವರ್ಕ್ ಲೈಫ್ ಅಲ್ಲಿ ಮತ್ತೆ ಫ್ಯೂಚರ್ ಅಡ್ವಾನ್ಸ್ ಲರ್ನಿಂಗ್ ಸಹ ಸ್ಟ್ರಾಂಗ್ ಫೌಂಡೇಶನ್ ಕೊಡುತ್ತೆ ಇದು. ಸೊ ಲೆಟ್ ಮಿ ಟೇಕ್ ಯು ಥ್ರೂ ದ ಮೆಟೀರಿಯಲ್ಸ್ ದಟ್ ವಿ ಹ್ಯಾವ್ ಫಾರ್ ಯುವರ್ ಲರ್ನಿಂಗ್ ಪರ್ಪಸ್. ಸೊ ಈ ಎಲ್ಲ ಮೆಟೀರಿಯಲ್ ನೋಡಿ, ಬೇರೆ ಬೇರೆ ಕೋರ್ಸಸ್ ನಮ್ಮಲ್ಲಿ ಇದೆ. ಸೊ ಈ ಕೋರ್ಸಸ್ ಅಲ್ಲಿ ಸಬ್ಜೆಕ್ಟ್ ವೈಸ್ ಅಂಡ್ ಡಿವೈಡ್ ಮಾಡಿದಾಗ ಫಸ್ಟ್ ಬೇಸಿಕ್ ಅಕೌಂಟಿಂಗ್ ಬಗ್ಗೆ ಗೊತ್ತಿರಬೇಕು ನಿಮ್ಗೆ. ಟ್ಯಾಲಿ, ಆ ಅಕೌಂಟಿಂಗ್ ಸಾಫ್ಟ್ವೇರ್ ಬಗ್ಗೆ ಗೊತ್ತಿರಬೇಕು. ಎಕ್ಸೆಲ್ ಬಗ್ಗೆ, ಮತ್ತೆ ಪೇರೋಲ್ ಮತ್ತೆ ಸ್ಯಾಲರಿ ಸ್ಟೇಟ್ಮೆಂಟ್ ಪ್ರಿಪೇರ್ ಮಾಡೋದು ಹೇಗೆ, ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್ ಅದ್ರಲ್ಲಿ ಕಂಪ್ಯೂಟೇಷನ್ಸ್ ಎಲ್ಲ ಮಾಡೋದು ಹೇಗೆ, TDS ಕಂಪ್ಯೂಟೇಷನ್ ಎಲ್ಲ ಮಾಡೋದು ಹೇಗೆ, GST ರಿಟರ್ನ್ಸ್ ಇದ್ರ ಬಗ್ಗೆ ಅದ್ರ ಕಂಪ್ಯೂಟೇಷನ್ ಮತ್ತೆ ಫೈಲಿಂಗ್. ಆಲ್ ದೋಸ್ ಥಿಂಗ್ಸ್ ಆರ್ ದ ಬೇಸಿಕ್ ರಿಕ್ವೈರ್ಮೆಂಟ್ಸ್ that you need to know, basic understanding that you should have when you are going for the work. So ಆ ಪ್ರಕಾರ ನಮ್ಮ ಕೋರ್ಸ್ ಅನ್ನ ಮಾಡ್ಯೂಲ್ಸ್ ಪ್ರಕಾರ ಡಿವೈಡ್ ಮಾಡಿದ್ದೇವೆ. ಈಚ್ ಮಾಡ್ಯೂಲ್ ಹ್ಯಾಸ್ ಗಾಟ್ ಚಾಪ್ಟರ್ಸ್. ಪ್ರತಿಯೊಂದು ಚಾಪ್ಟರ್ ಅಲ್ಲಿ ನಾವು ಫಸ್ಟ್ ಒಂದು ಥಿಯರಿಟಿಕಲ್ ಸ್ಲೈಡ್ಸ್ ಕೊಡ್ತೇವೆ ನಿಮ್ಗೆ. ಇದು ನಿಮ್ ರೆಫರೆನ್ಸ್ ಗೋಸ್ಕರ. ಟೀಚರ್ಸ್, ದ ಟ್ರೈನರ್ಸ್ ವಿಲ್ ಯೂಸ್ ದಿಸ್ ವೈಲ್ ಟೀಚಿಂಗ್. ಸೊ ಇದ್ರಲ್ಲಿ ಪಾಯಿಂಟ್ಸ್ ಎಲ್ಲ ಬರ್ತಿರೋದು ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್ ಸ್ಟ್ರಾಂಗ್ ಮಾಡುತ್ತೆ ನಿಮ್ದು. ಓಕೆ, ಸೊ ಇದನ್ನೆಲ್ಲ ನೀವು ಕಲ್ತಾಗಿದ್ಮೇಲೆ ಪ್ರಾಕ್ಟಿಕಲ್ ಕ್ವಶನ್ಸ್ ನಿಮ್ ಪ್ರತಿಯೊಂದು ಚಾಪ್ಟರ್ ಅಲ್ಲಿ ಇರುತ್ತೆ, ವಿಚ್ ಗಿವ್ಸ್ ಯು ದ ಪ್ರಾಕ್ಟಿಕಲ್ ಕ್ವಶನ್ಸ್ ದಟ್ ಯು ವಿಲ್ ಫೇಸ್ ವೆನ್ ಯು ಆರ್ ವರ್ಕಿಂಗ್. ಸೊ ಆ ಪ್ರಕಾರ ಪ್ರತಿಯೊಂದು ಕ್ವಶನ್ಸ್ ಅನ್ನ ಸಾಲ್ವ್ ಮಾಡ್ಕೊಂಡು ಯು ವಿಲ್ ಗೆಟ್ ಪ್ರಾಕ್ಟಿಕಲಿ ಟ್ರೈನ್ಡ್ ಆಲ್ಸೋ. ಇಸಂಟ್ ಇಟ್ ಗ್ರೇಟ್? ಅದ್ರ ಜೊತೆಗೆ ಯು ಹ್ಯಾವ್ ಆಕ್ಸೆಸ್ ಟು ದ ವಿಡಿಯೋಸ್ ಆಲ್ಸೋ. ಪ್ರೀವಿಯಸ್ಲಿ ರೆಕಾರ್ಡೆಡ್ ವಿಡಿಯೋಸ್ ಆ ಚಾಪ್ಟರ್ ಇದು ವಿ post it online so that you can take a look at it, second look, third look at it whenever you revise whenever you do the revision. So you have a ready access to these things when you come online. We have our own website that gives you all these services. Along with this, we have some additional features for your betterment. ಸಿ GST ಮಾಡ್ಬೇಕಾದ್ರೆ ಪ್ರಾಕ್ಟಿಕಲಿ GST ಲಾಗಿನ್ ಆಗಿ ಹೇಗೆ ಆಪ್ಷನ್ಸ್ ಥ್ರೂ ಹೋಗುದು ಅದು ಸಹ ನಾವು ಕಲಿಸ್ತೇವೆ. ವಿ ಹ್ಯಾವ್ ಡೆವಲಪ್ಡ್ ಅವರ್ ಓನ್ ವೆಬ್ಸೈಟ್. ಇದು ಸ್ಟಿಮ್ಯುಲೇಷನ್, ಆಕ್ಚುಯಲ್ GST ವೆಬ್ಸೈಟ್ ಅಲ್ಲ, GST ತರದ್ದು ಒಂದು ವೆಬ್ಸೈಟ್ ಅನ್ನು ನಾವು ಡೆವಲಪ್ ಮಾಡಿದ್ದೇವೆ. ಸಿ ಐ ವಿಲ್ ಲಾಗಿನ್ ಇನ್ ಟು ದಿಸ್ ವೆಬ್ಸೈಟ್ ಅಂಡ್ ಆಫ್ಟರ್ ಲಾಗಿನ್ ಐ ವಿಲ್ ಗೆಟ್ ಎಟ್ ದ ಹೋಮ್ ಪೇಜ್. ಹೋಮ್ ಪೇಜ್ ಬಂದಾಗ ಹೇಗೆ ಫೈಲ್ ಮಾಡೋದು ರಿಟರ್ನ್, ಮಂತ್ ವೈಸ್ ಹೋದಾಗ ಸರ್ಚ್ ಮಾಡ್ಕೊಂಡು ನಾನು ರಿಟರ್ನ್ಸ್ ಗೆ ರೆಡಿ ಮಾಡ್ಬೇಕಾದ್ರೆ ಏನೆಲ್ಲ ಡೀಟೇಲ್ಸ್ ಕೊಡ್ಬೇಕು, ಹೇಗೆ ಅದನ್ನ GSTR1 ಅಲ್ಲಿ ನಾನು ಅಪ್ಲೋಡ್ ಮಾಡಬೇಕು, ವಾಟ್ ಈಸ್ B2B, ವಾಟ್ ಈಸ್ B2C. ಸೊ ಪ್ರಾಕ್ಟಿಕಲ್ ನಾಲೆಜ್ ಎಷ್ಟು ಒಳ್ಳೆ ರೀತಿಯಲ್ಲಿ ಬರುತ್ತೆ ನೋಡಿ. ಆಕ್ಚುಯಲ್ ಆಗಿ ನೀವು ಕೆಲಸ ಮಾಡಿದಾಗೆ ಯು ವಿಲ್ ಗೆಟ್ ಎ ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸ್. ವುಡಂಟ್ ದಟ್ ಬಿ ಗ್ರೇಟ್ ಇಫ್ ಯು ನೋ ದೀಸ್ ಥಿಂಗ್ಸ್ ಬಿಫೋರ್ ದ ಇಂಟರ್ವ್ಯೂ? ಇಂಟರ್ವ್ಯೂಗೆ ಹೋಗೋದ್ ಮುಂಚೆನೆ ನಿಮ್ಗೆ ಇದೆಲ್ಲ ಗೊತ್ತಿದ್ರೆ ಇಟ್ ವಿಲ್ ಪುಟ್ ಎ ಅಡಿಷನಲ್ ವ್ಯಾಲ್ಯೂ ಆನ್ ಯು.
ಬೇರೆ ಕ್ಯಾಂಡಿಡೇಟ್ಸ್ ಗೊತ್ತಿರೋದಿಲ್ಲ ಅದೆಲ್ಲ, ಯಾಕಂದ್ರೆ ಅವ್ರಿಗೆ ವರ್ಕ್ ಎಕ್ಸ್ಪೀರಿಯನ್ಸ್ ಇಲ್ಲ. ಬಟ್ ಯು ಆರ್ ಪ್ರಾಕ್ಟಿಕಲಿ ಟ್ರೈನ್ಡ್, ಅಂಡ್ ಒನ್ಸ್ ಯು ಸ್ಟಾರ್ಟ್ ಯುವರ್ ವರ್ಕ್ ಲೈಫ್, ಯು ವಿಲ್ ಫೈಂಡ್ ಯುವರ್ ಸೆಲ್ಫ್ ಬೆಟರ್ ದನ್ ದ ಅದರ್ ಕಲೀಗ್ಸ್ ಆಲ್ಸೋ. ನಿಮ್ಮ ಕಲೀಗ್ಗಿಂತ ನೀವು ಬೆಟರ್ ಆಗಿರ್ತೀರ ಅಂತ ನಿಮ್ಗೆ ಗೊತ್ತಾಗತ್ತೆ. ಯಾಕೆ ಗೊತ್ತುಂಟಾ, ಅವ್ರು ಕೆಲಸ ಮಾಡ್ತಿರ್ಬೇಕಾದ್ರೆ ಕಲ್ತಿದ್ದೆಲ್ಲ. ಸೊ ದೇ ಡು ನಾಟ್ ನೋ ಇನ್ ಅಂಡ್ ಔಟ್ ಆಫ್ ದಟ್ ಆಪ್ಷನ್ಸ್. ಇದೆಲ್ಲ ಪ್ರಾಕ್ಟಿಕಲಿ ಅವರಿಗೆ ಥಿಂಕ್ ಮಾಡೋಕ್ಕೂ ಟೈಮ್ ಸಿಗುದಿಲ್ಲ. ಏನ್ ಹೇಳಿಕೊಟ್ಟಿದ್ದಾರೆ ಅದೇ ಪ್ರಕಾರ ಮಾಡಿರ್ತಾರೆ. ಬಟ್ ಯು ವಿಲ್ ಪ್ರಾಕ್ಟಿಕಲಿ ಲರ್ನ್ ದೋಸ್ ಥಿಂಗ್ಸ್ ವಿತ್ ದ ರೀಸನ್ಸ್. ಯಾಕೆ ಅದು ಹಾಗೆ, ಏನಕ್ಕೆ ಹೀಗೆ ಮಾಡ್ಬೇಕು, ಯು ಕ್ಯಾನ್ ಆಸ್ಕ್ ದೋಸ್ ಕ್ವಶನ್ಸ್ ಅಂಡ್ ಗೆಟ್ ಯುವರ್ ಸೆಲ್ಫ್ ಬಿಲ್ಟ್ ಇನ್ ದ ಬೆಟರ್ ಪರ್ಸನ್ ಅಲ್ವಾ. ಸೊ ಇದೇ ತರ ಬೇರೆ ಆಪ್ಷನ್ಸ್ ಎಲ್ಲ GSTR 3 ಮತ್ತೆ ಫೈಲ್ ಮಾಡ್ಬೇಕು ನಾವು. GSTR 1 ಆಗಿದ್ಮೇಲೆ ಅದನ್ನು ಫೈಲ್ ಮಾಡ್ಬೇಕಾದ್ರೆ ಹೇಗಿದೆ, ಆನ್ಲೈನ್ ಹೇಗಿರುತ್ತೆ, ಏನ್ ಮಾಡ್ಬೇಕು ಅದರಲ್ಲಿ ಆಪ್ಷನ್ಸ್, ಸೊ ಹೇಗೆ ಕಂಪ್ಯೂಟೇಷನ್ ಮಾಡುದು, ಹೇಗೆ ಪೇಮೆಂಟ್ ಮಾಡ್ಬೇಕಾದ್ರೆ ಏನ್ ಸ್ಕ್ರೀನ್ ಬರುತ್ತೆ. ಸೊ ಆಲ್ ದೋಸ್ ಪ್ರಾಕ್ಟಿಕಲ್ ಥಿಂಗ್ಸ್ it will be available for you when you are going through our software. Isn't it great? So why choose MCJ? Why be part of MCJ Accounting Training Institute? See, we take additional care of you. We make sure that you get the best. Okay, so we train you on the presentation part also. ಪ್ರತಿ ವಾರ ನೀವು ಕ್ಲಾಸಸ್ ಆಗಿದ್ಮೇಲೆ ನೀವು ಪ್ರಾಕ್ಟಿಕಲಿ ನೀವು ಪ್ರೆಸೆಂಟ್ ಮಾಡಬೇಕು, ಕಲ್ತಿದ್ದನ್ನ ಪ್ರೆಸೆಂಟೇಷನ್ ಮಾಡ್ಬೇಕಾಗತ್ತೆ. ದಿಸ್ ಗಿವ್ಸ್ ಎ ಕಾನ್ಫಿಡೆನ್ಸ್ ಇನ್ ಯು. ಯು ಮಸ್ಟ್ ಬಿ ಏಬಲ್ ಟು ಟಾಕ್ ಆಸ್ ಅನ್ ಅಕೌಂಟೆಂಟ್, ರೈಟ್? ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಅಲ್ಲಿ ಬಂದಿರೋದನ್ನ ಯು ಮಸ್ಟ್ ಬಿ ಏಬಲ್ ಟು ಎಕ್ಸ್ಪ್ರೆಸ್ ದ ಥಿಂಗ್ಸ್ ದಟ್ ಆರ್ ಹ್ಯಾಪನಿಂಗ್ ಇನ್ ದ ಬಿಸ್ನೆಸ್. ಸೊ ಯು ಗೆಟ್ ಎ ಕಾನ್ಫಿಡೆನ್ಸ್ ಬಿಕಾಸ್ ಆಫ್ ದ ಆಕ್ಟಿವಿಟೀಸ್ ದಟ್ ವಿ ಡೂ ಇನ್ ಅವರ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್. ಸೊ ಈ ಕೋರ್ಸ್ ಅನ್ನ ಕಂಪ್ಲೀಟ್ ಮಾಡುವಾಗ ನಿಮ್ ಮಾಡ್ಯೂಲ್ ವೈಸ್ ಕಂಪ್ಲೀಟ್ ಚಾಪ್ಟರ್ ವೈಸ್ ಅಥವಾ ಇಡೀ ಮಾಡ್ಯೂಲ್ ಸಬ್ಜೆಕ್ಟ್ ವೈಸ್ ನಿಮ್ಗೆ ಟ್ರೈನಿಂಗ್ ಆಗಿದ ನಂತರ ಯು ವಿಲ್ ಹ್ಯಾವ್ ಪ್ರಾಕ್ಟಿಕಲ್ ಟೆಸ್ಟ್, ರಿಟರ್ನ್ ಟೆಸ್ಟ್ ಇರುತ್ತೆ, ಓರಲ್ ಟೆಸ್ಟ್ ಇರುತ್ತೆ, ಪ್ರಾಕ್ಟಿಕಲ್ ಟೆಸ್ಟ್ ಇರುತ್ತೆ. ನೀವು ಯು ಹ್ಯಾವ್ ಟು ವರ್ಕ್. ಪ್ರಾಕ್ಟಿಕಲ್ ಟೆಸ್ಟ್ ಇರುತ್ತೆ ಅಂದ್ರೆ ಕಂಪ್ಯೂಟರ್ ಅಲ್ಲಿ ವರ್ಕ್ ಮಾಡಬೇಕು, ಥಿಯರಿಟಿಕಲ್ ಸಹ ನೀವು ಆನ್ಸರ್ ಮಾಡ್ಬೇಕಾಗತ್ತೆ ಏನಾದ್ರು ಕ್ವಶನ್ ಕೇಳಿದಾಗ. ಸೊ ದಿಸ್ ಇಸ್ ಆಕ್ಚುಲಿ ಈಕ್ವಲೆಂಟ್ ಟು 2 to 3 years ಆಫ್ ಎಕ್ಸ್ಪೀರಿಯನ್ಸ್. ನೀವು ಈ ಕೋರ್ಸಿನ ಟೈಮ್ ಅಲ್ಲಿ 2-3 years ಎಕ್ಸ್ಪೀರಿಯನ್ಸ್ ಅನ್ನ ಗೇನ್ ಮಾಡ್ತೀರಿ. ಹೇಗ್ ಗೊತ್ತುಂಟಾ, ನಾವು ಈ ಚಾಪ್ಟರ್ಸ್ ಅನ್ನ ಹೇಗ್ ಡ್ರಾಫ್ಟ್ ಮಾಡಿದ್ದೇವೆ ಅಂದ್ರೆ ಸಿಂಪಲ್ ರೀತಿಯಲ್ಲಿ ಕಾಂಪ್ಲೆಕ್ಸ್ ಟಾಪಿಕ್ಸ್ ಅನ್ನ ಎಕ್ಸ್ಪ್ಲೇನ್ ಮಾಡಿದ್ದೇವೆ. ಫಾರ್ ಎಕ್ಸಾಂಪಲ್ ವಾಟ್ ಐ ಕ್ಯಾನ್ ಸೇ, ಎಸ್, ನಿಮ್ಗೆ ಅಕೌಂಟಿಂಗ್ ರೂಲ್ಸ್ ಗೊತ್ತಿದೆ, ನೆನಪಿದೆಯಾ? ನಾಮಿನಲ್ ಅಕೌಂಟ್, ರಿಯಲ್ ಅಕೌಂಟ್, ಪರ್ಸನಲ್ ಅಕೌಂಟ್. sometimes you get confused on those things. ಜನರಲ್ ಎಂಟ್ರಿ ಪಾಸ್ ಮಾಡ್ಬೇಕಾದ್ರೆ ಅದು ರಿಯಲ್ ಆಗತ್ತಾ, ನಾಮಿನಲ್ ಆಗತ್ತಾ, ಡೆಬಿಟ್ ವಾಟ್ ಕಮ್ಸ್ ಇನ್ ಮಾಡ್ಬೇಕಾ ಅಥವಾ ಡೆಬಿಟ್ ದ ರಿಸೀವರ್ ಮಾಡ್ಬೇಕಾ, ಏನ್ ಮಾಡ್ಬೇಕಂತ ಕನ್ಫ್ಯೂಷನ್ ಇರುತ್ತೆ, isn't it? So we put you out of those confusion by teaching a new way. Income and US accounting base ಅಂತ ಹೇಳ್ತೇವೆ. Income and expenditure, profit and loss account in the part. ಅದನ್ನ ಏನ್ ಮಾಡ್ಬೇಕು, ಡೆಬಿಟ್ ಯಾವಾಗ ಮಾಡ್ಬೇಕು, ಕ್ರೆಡಿಟ್ ಯಾವಾಗ ಮಾಡ್ಬೇಕು ಎಕ್ಸ್ಪ್ಲೇನ್ ಮಾಡ್ತೇವೆ. ಬ್ಯಾಲೆನ್ಸ್ ಶೀಟ್ ಐಟಮ್ಸ್ ಬಂದಾಗ ಅಸೆಟ್ಸ್ ಲಯಬಿಲಿಟೀಸ್ ಯಾವಾಗ ಡೆಬಿಟ್ ಮಾಡ್ಬೇಕು, ಯಾವಾಗ ಕ್ರೆಡಿಟ್ ಮಾಡ್ಬೇಕು, ಆ ರೀತಿ ನಿಮ್ಗೆ ಅಕೌಂಟ್ಸ್ ಅನ್ನು ನಾವು ಕಲಿಸಿದಾಗ ಇಟ್ ವಿಲ್ ಗೆಟ್ ಅಂಡ್ ಇಟ್ ವಿಲ್ ಬಿ ಇನ್ ಯು ಫಾರ್ ಎವರ್. ಲಾಂಗ್ ಟರ್ಮ್ ಇಟ್ ಪುಟ್ಸ್ ಎ ಲಾಟ್ ಆಫ್ ಅಡ್ವಾಂಟೇಜ್. ಇದು ಜಸ್ಟ್ ಒಂದು ಟಾಪಿಕ್ ಬಗ್ಗೆ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿದ್ ನಾನು. ದೇರ್ ಆರ್ n ನಂಬರ್ ಆಫ್ ಟಾಪಿಕ್ಸ್ ಲೈಕ್ ದಿಸ್ ವಿಚ್ ವಿಲ್ ಪುಟ್ ಇನ್ ಅ ಗ್ರೇಟ್ ವ್ಯಾಲ್ಯೂ ಇನ್ ಯು ಇನ್ ಯುವರ್ ಕರಿಯರ್ ಲೈಫ್. ಓಕೆ, ಸೊ ಈ 2 to 3 years ಎಕ್ಸ್ಪೀರಿಯನ್ಸ್ ಅನ್ನ ನೀವು ತಗೊಂಡು ಆಗಿದ್ಮೇಲೆ ವಿದಿನ್ 1.5 months ಯು ವಿಲ್ ಬಿ ಟ್ರೈನ್ಡ್ ಆನ್ ದೀಸ್ ಬೇಸಿಕ್ ಆಸ್ಪೆಕ್ಟ್ಸ್ ಅಂಡ್ ವಿದಿನ್ 15 days ಯು ವಿಲ್ ಶೂರ್ಲಿ ಗೆಟ್ ಎ ಗುಡ್ ಜಾಬ್ ಆಪರ್ಚುನಿಟಿ. ಒಳ್ಳೆ ಕೆಲಸ, ಒಳ್ಳೆ ಪೇ ಅಲ್ಲಿ ಒಳ್ಳೆ ಕೆಲಸ ಮಾಡೋಕ್ಕಾಗತ್ತೆ ನಿಮ್ಗೆ. ಬಿಕಾಸ್ ಯು ವಿಲ್ ಹ್ಯಾವ್ ದಟ್ ಕಾನ್ಫಿಡೆನ್ಸ್ ಆಫ್ ಪ್ರಾಕ್ಟಿಕಲ್ ನಾಲೆಜ್. ನಿಮ್ಗೆ ಆಟೋಮೆಟಿಕ್ಲಿ ಜಾಬ್ ಇಂಟರ್ವ್ಯೂ ಅಲ್ಲಿ ಒಳ್ಳೆ ಪೇ ಆಫರ್ ಆಗುತ್ತೆ ಅಲ್ವಾ. ಸೊ ಕೋರ್ಸಸ್ ಅಲ್ಲಿ ನಾವು ನಿಮ್ಗೆ ಮೆಟೀರಿಯಲ್ಸ್ 3 ತರದ್ ಕೊಟ್ಟಿದ್ದೇವೆ. ದಟ್ ಈಸ್ ದ ಅಡಿಷನಲ್ ಕೇರ್ ವಿ ಹ್ಯಾವ್ ಟೇಕನ್. ಆನ್ಲೈನ್ ಹೇಗೂ ಇದೆ ನಿಮ್ಗೆ ಆಕ್ಸೆಸ್, ಬಟ್ ಪ್ರಿಂಟೆಡ್ ಮೆಟೀರಿಯಲ್ಸ್ ಕೊಟ್ಟಿದ್ದೇವೆ. ಸೆಕೆಂಡ್ ಒನ್, ಪ್ರಾಕ್ಟಿಕಲ್ ಕ್ವಶನ್ಸ್ ಪ್ರಿಂಟೆಡ್ ಬುಕ್ಲೆಟ್ ಅಲ್ಲಿ ಕೊಡ್ತೇವೆ, ಸೊ ದಟ್ ಯು ಕ್ಯಾನ್ ರೈಟ್ ನೋಟ್ಸ್ ಇನ್ ಇಟ್ ಇಫ್ ಯು ವಾಂಟ್ ಟು ರೈಟ್. ನೀವು ಯು ಕ್ಯಾನ್ ನೋಟ್ ಡೌನ್ ಸಮ್ ಪಾಯಿಂಟ್ಸ್ ವಿಚ್ ಯು ವಾಂಟ್ ಟು ರೈಟ್. ಆ ಪ್ರಾಕ್ಟಿಕಲ್ ಕ್ವಶನ್ಸ್ ಜೊತೆಗೆ ನೀವು ನೋಟ್ ಡೌನ್ ಮಾಡಿದ್ರೆ you will remember it whenever you refer those things alwa. Along with that you will get an interview preparation book also. Interviews train ಮಾಡೋದಕ್ಕೋಸ್ಕರ additional ಈ course part ಅದು ನಾವು ನಿಮಗೆ additional booklet ಕೊಡ್ತೇವೆ which will train you about the interview. Isn't that great? So you can see a difference in your CV with this. ನಿಮ್ಮ CV ಉಂಟಲ್ಲ, over the period of time as you get into this training, ಇನಿಷಿಯಲಿ ನಿಮ್ದು CV ಹೇಗಿರುತ್ತಂದ್ರೆ ಇಟ್ ವಿಲ್ ಬಿ ಜಸ್ಟ್ ಎ ಸಿಂಪಲ್ ಎಜುಕೇಶನಲ್ ಕ್ವಾಲಿಫಿಕೇಶನ್ ಹಾಕೊಂಡು ಇಟ್ ವಿಲ್ ಬಿ ಎ ಸಿಂಪಲ್ ಥಿಂಗ್.
ನಿಮ್ ಮಾರ್ಕ್ಸ್, ನಿಮ್ ಅಚೀವ್ಮೆಂಟ್ಸ್ ಮತ್ತೆ ನಿಮ್ಮ ಪ್ರಾಕ್ಟಿಕಲ್ ಲರ್ನಿಂಗ್ಸ್ ಲಿಮಿಟೆಡ್ ಆಗಿರತ್ತೆ. ಒಂದು ಕಂಪ್ಯೂಟರ್ ಗೊತ್ತಿದೆ, ಟೈಪಿಂಗ್ ಸ್ವಲ್ಪ ಗೊತ್ತಿದೆ ಅಂತ ನೀವು ಹಾಕ್ಬೋದು. ಬಟ್ ವೆನ್ ಯು ಪ್ರಾಕ್ಟಿಕಲಿ ಬಿ ಟ್ರೈನ್ಡ್ ಇನ್ MCJ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್, ಸಿ ಅಟ್ ಯುವರ್ CV, ನಿಮ್ CV ಹೇಗಾಗತ್ತೆ ಅಂತ ನೋಡಿ. It will have loads of information, valuable information. ನಿಮ್ ಪ್ರಾಕ್ಟಿಕಲಿ ಏನೆಲ್ಲ ಕೆಲಸ ಮಾಡೋಕ್ಕಾಗತ್ತೆ, ಯು ಕ್ಯಾನ್ ಪುಟ್ ಇಟ್ ಡೌನ್. ದಿಸ್ ಗಿವ್ಸ್ ಎ ವೆರಿ ಗುಡ್ ವೇಟೇಜ್ ಟು ಯರ್ ಸೆಲೆಕ್ಷನ್ ಅಲ್ವಾ. ಇದರಲ್ಲಿ ನಾನು ಜಸ್ಟ್ ಅಕೌಂಟಿಂಗ್ ಕೆಲಸದ ಮಾತ್ರ ಹಾಕಿದರೆ, ಟ್ಯಾಕ್ಸೇಷನ್, GST, ಇನ್ಕಮ್ ಟ್ಯಾಕ್ಸ್, TDS ಅದ್ರ ಬಗ್ಗೆ ಏನು ಹಾಕಿಲ್ಲ ನಾನು. ಅದನ್ನ ಹಾಕಿದ್ರೆ ಯುವರ್ CV ವಿಲ್ ಬಿ ಅ ವೆರಿ ಅಪ್ರಿಷಿಯಬಲ್ CV. ಓಕೆ, ಸೊ just CVL matra improvement alla, you can see the changes from within you also. You can explain any concepts to anyone. That is the confidence you will grow up with. Isn't that great? Isn't that worthful? A 1.5 month ಅಥವಾ 2 month ನೀವು ಪ್ರಾಕ್ಟಿಕಲಿ ಟ್ರೈನ್ ಆದ್ರೆ ಲೈಫ್ ಲಾಂಗ್ ನೀವು ಖುಷಿಯಲ್ಲಿ ಇರಬಹುದು. ವೈ? ಬಿಕಾಸ್ ಆಫ್ ಎ ಸ್ಮಾಲ್ ಎಫರ್ಟ್ ಪುಟ್ ಇನ್ ಬೈ ಯು. ನೀವು ಹಾಕಿದ ಒಂದು ಸಣ್ಣ ಸ್ಟೆಪ್ ಇಂದ ಯು ಕ್ಯಾನ್ ಸಿ ಎ ಬಿಗ್ ಚೇಂಜ್ ಹ್ಯಾಪನಿಂಗ್ ಇನ್ ಯುವರ್ ಕರಿಯರ್, ಹ್ಯಾಪನಿಂಗ್ ಇನ್ ಯುವರ್ ಫ್ಯೂಚರ್. So take that decision right now. Immediately decide ಮಾಡಿ. Look into it. Talk with the counselors. They will guide you. They will let you know what benefits you have. All those things, we are here for you. That's the main purpose. We are having all our courses. Okay. So now, along with that, what are the additional things we can see in interview preparation? ಗೆ mock interview ಮಾಡ್ತೇವೆ ನಾವು ಪ್ರಾಕ್ಟಿಕಲಿ ನೀವು ಏನು ಡಿಫರೆನ್ಸಸ್ ತರಬೇಕು ನಿಮ್ಮ ಮಾತಾಡೋದ್ ರೀತಿಯಲ್ಲಿ, ಆನ್ಸರಿಂಗ್ ರೀತಿಯಲ್ಲಿ, ಅದೆಲ್ಲದೂ ಟ್ರೈನ್ ಮಾಡ್ತೇವೆ. ಇಟ್ಸ್ ನಾಟ್ ಅಬೌಟ್ ಸಬ್ಜೆಕ್ಟ್ಸ್ ಓನ್ಲಿ, ಇಟ್ಸ್ ಅಬೌಟ್ ಯು, ನಿಮ್ಮ ಬಗ್ಗೆ. ಇಟ್ಸ್ ನಾಟ್ ಅಬೌಟ್ ಯುವರ್ ಲರ್ನಿಂಗ್, ಇಟ್ಸ್ ಅಬೌಟ್ ಯುವರ್ ಪರ್ಸನಾಲಿಟಿ ಇಂಪ್ರೂವ್ಮೆಂಟ್. ಹೌ ಕ್ಯಾನ್ ಯು ಪ್ರೆಸೆಂಟ್ ಯುವರ್ ಸೆಲ್ಫ್, ಆ ಎಲ್ಲದ ಬಗ್ಗೆ ವಿ ಟೇಕ್ ಕೇರ್ ಆಫ್. ಓಕೆ, ಸೊ ಪ್ಲೇಸ್ಮೆಂಟ್ ಸಪೋರ್ಟ್ ನಮ್ಮಲ್ಲಿದೆ. Once you have completed your course, we will give the placement support as we have contacts of good companies. ಗುಡ್ ನಂಬರ್ ಆಫ್ ಕಂಪನೀಸ್ ಜೊತೆ ಕಾಂಟ್ಯಾಕ್ಟ್ ಇದೆ. ಜಾಬ್ ರಿಕ್ವೈರ್ಮೆಂಟ್ಸ್ ಇದ್ದಾಗ, ಜಾಬ್ ಆಫರ್ ಇದ್ದಾಗ, ಯು ವಿಲ್ ಗೆಟ್ ನೋಟಿಫಿಕೇಶನ್ ಇನ್ ಅವರ್ MCJ ಆಪ್. ನಿಮ್ಮ ಲಾಗಿನ್ ಮಾಡಿದಾಗ MCJ ಆಪ್ ಅಲ್ಲಿ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ. ಇಸಂಟ್ ಇಟ್ ಹ್ಯಾಂಡಿ? ಇಮಿಡಿಯೇಟ್ಲಿ ಗೊತ್ತಾಗತ್ತೆ ನಿಮ್ಗೆ ಎಲ್ಲಾದ್ರೂ ಜಾಬ್ ರಿಕ್ವೈರ್ಮೆಂಟ್ ಇದ್ರೆ. ಯು ಕ್ಯಾನ್ ಇಮಿಡಿಯೇಟ್ಲಿ ಗೋ ಅಂಡ್ ಪ್ಲೇಸ್ ಯುವರ್ ಸೆಲ್ಫ್ ಇನ್ ದಟ್ ಇಂಟರ್ವ್ಯೂ. ಎಸ್, ಸೊ there might be one question popping up in the side of your mind. Sir, fees ಎಷ್ಟು ಸರ್ ಹೇಳಲೇ ಇಲ್ಲ ಇಷ್ಟೊತ್ತಿಂದ. Yes, I do agree. Fees is the main factor because it is the thing that takes, it's the main factor based on which we take our decision. Alva, now decision ತಗೊಳ್ಳೋದು ಅದರ basis ಮೇಲೆ. But one thing I have to say, you look into the benefits that you are getting in. First look in the benefits. First benefits ನೋಡಿ ಏನೆಲ್ಲ ಸಿಗ್ತಾ ಇದೆ ಅಂತ. ಬೆನಿಫಿಟ್ ಸಿಕ್ಕುದ್ರ ಜೊತೆಗೆ ನಿಮ್ಗೆ ನಾವು ಚಾರ್ಜ್ ಮಾಡುವಂತ ಫೀಸ್ ಇಸ್ ವೆರಿ ವೆರಿ ನಾಮಿನಲ್. ಯು ಕ್ಯಾನ್ ಕಂಪೇರ್ ಅವರ್ ಫೀಸ್ ವಿತ್ ಅದರ್ ಇನ್ಸ್ಟಿಟ್ಯೂಟ್. ಸೇಮ್ ಅಲೈಕ್ ಕೋರ್ಸಸ್ ಜೊತೆಗೆ ಅವ್ರು ಎಷ್ಟು ಫೀಸ್ ಚಾರ್ಜ್ ಮಾಡ್ತಾರೆ, ನಾವ್ ಎಷ್ಟು ಚಾರ್ಜ್ ಮಾಡ್ತೇವೆ, ನಾವು ಕೋರ್ಸಸ್ ಮಾಡೋದ್ ರೀತಿ, ದ ವೇ ವಿ ಪುಟ್ ಇಟ್ ಔಟ್ ಫಾರ್ ಯುವರ್ ಬೆನಿಫಿಟ್ ಹೇಗ್ ಮಾಡ್ತೇವೆ. ಯು ಕ್ಯಾನ್ ಗೆಟ್ ದೋಸ್ ರಿವ್ಯೂಸ್ ಫ್ರಮ್ ಅವರ್ ಪ್ರೀವಿಯಸ್ ಸ್ಟೂಡೆಂಟ್ಸ್ ಆಲ್ಸೋ. ದೇ ವಿಲ್ ಬಿ ಹ್ಯಾಪಿ ಟು ಶೇರ್ ದೇರ್ ಎಕ್ಸ್ಪೀರಿಯನ್ಸಸ್. Okay, so once again I would like to say, we keep our fees at the minimum. Money making is not our concept. Education, spreading the knowledge is important. We want to see you having a happy life ahead. We want you to have a happy career ahead. Okay, so looking forward to have you in our training institute. Let us stay together, let us learn together, and let us grow together. Wishing you a very bright future, wishing you a very bright career ahead. Thank you.